ಮಾತಾಶ್ರೀ, ಬಾ ಸೀತೆ, ಕುಳಿತು. ನನ್ನ ಬಳಿ ಮಾತನಾಡಬೇಕು ಎಂದಿರಂತೆ ಸಖಿ ಬಂದು ತಿಳಿಸಿದಳು. ಅದಕ್ಕಾಗಿಯೇ ಬಂದೆ. ಹೌದು ಸೀತೆ, ನಿನಗೆ ಸ್ವಯಂವರವನ್ನು ಏರ್ಪಡಿಸಿ ವಿವಾಹ ಮಾಡಲು ಪ್ರಭುಗಳು ನಿಶ್ಚಯಿಸಿರುವುದು ತಿಳಿದಿದೆ ಅಲ್ಲವೇ? ತಿಳಿದಿದೆ ಮಾತಾಶ್ರೀ. ಸೀತೆ, ಎಲ್ಲ ದೇಶದ ರಾಜರು ಮತ್ತು ರಾಜಕುಮಾರರಿಗೆ ಈಗಾಗಲೇ ನಿನ್ನ ಸ್ವಯಂವರದ ವಿಚಾರವನ್ನು ತಿಳಿಸಿ ಆಗಿದೆ. ಇನ್ನು ನಾನಾ ರಾಜ್ಯಗಳಿಂದ ರಾಜಕುಮಾರರು ಬಂದು ಆ ಮಹಾಶಿವಧನುಸ್ಸನ್ನು ಎತ್ತಿ ನಿನ್ನನ್ನು ವರಿಸಲು ಮುಂದಾಗುವುದಷ್ಟೇ ಬಾಕಿ. ಅದು ಯಾವ ಕ್ಷಣದಲ್ಲಿ ಬೇಕಾದರೂ ನಡೆಯಬಹುದು. ನೀನು ಯಾವುದೇ ಕ್ಷಣದಲ್ಲೂ ಆ ಶಿವಧನುಸ್ಸನ್ನು ಎತ್ತುವ ಮಹಾಭಾಗ್ಯಶಾಲಿಗೆ ಪತ್ನಿಯಾಗಬಹುದು. ಮಾತಾಶ್ರೀ, ನೀವೆಲ್ಲರೂ ಗುರುಹಿರಿಯರು ನಿಶ್ಚಯಿಸಿದಂತೆ ಆ ಸ್ವಯಂವರದಲ್ಲಿ ನನ್ನ ಪಾಲಿಗೆ ಏನು ನಡೆಯುತ್ತದೋ ಅದನ್ನು ಸ್ವೀಕರಿಸುವ ಕರ್ತವ್ಯ ನನ್ನದು ಎಂದು ತಿಳಿದಿರುವೆ. ನಿನ್ನ ಗುಣ ಏನೆಂದು ನನಗೆ ಗೊತ್ತು ಸೀತೆ. ನೀನು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವಳು. ನಿನಗೆ ಒಳ್ಳೆಯದೇ ಆಗುತ್ತದೆ. ಸ್ವಯಂವರದಲ್ಲಿ ಸಕಲ ಸದ್ಗುಣಗಳಿಂದ ಪರಾಕ್ರಮದಿಂದ ಮಹಾಪುರುಷೋತ್ತಮನೆನಿಸಿಕೊಂಡವನ ಪತ್ನಿಯೇ ನೀನಾಗಬೇಕೆಂದು ನಾನು ಹಗಲಿರಳು ಪ್ರಾರ್ಥಿಸುವೆ. ಅದು ಹಾಗೆಯೇ ಆಗುತ್ತದೆ ಎಂದು ನನಗೆ ನಂಬಿಕೆ ಇದೆ. ಮದುವೆಯಾಗಿ ಪತಿಯ ಗೃಹಕ್ಕೆ ನೀನು ತೆರಳಿದ ನಂತರ ಅಲ್ಲಿ ನಿನ್ನ ಗುಣನಡತೆಗಳು ಈ ಲೋಕದ ನಾರಿಯರ ಕುಲಕ್ಕೆ ಆದರ್ಶಪ್ರಾಯಳು ಎಂಬ ಗೌರವ ಕೀರ್ತಿ ನಿನಗೆ ಸಿಗಬೇಕು ಎಂಬುದೇ ನನ್ನ ಆಸೆ. ಹಾಗಾಗಿ ಅಂತಹ ಆದರ್ಶ ನಾರಿಯರ ಕಥೆಗಳನ್ನು ನಿನ್ನ ಸ್ವಯಂವರಕ್ಕೆ ಮುನ್ನವೇ ನಿನಗೆ ತಿಳಿಸಬೇಕೆಂಬುದು ನನ್ನ ಆಸೆ. ನಿಮ್ಮ ಆಸೆಯೇ ನನ್ನ ಭಾಗ್ಯವೆಂದುಕೊಳ್ಳುತ್ತೇನೆ. ನೀವಲ್ಲದೆ ನನಗೆ ಅಂಥ ಆದರ್ಶ ನಾರಿಯರ ಕತೆ ಹೇಳುವ ಉತ್ತಮರು ಬೇರೆ ಯಾರಿದ್ದಾರೆ? ಹೇಳಿ ಮಾತಾಶ್ರೀ, ಕಿವಿಗೊಟ್ಟು ಕೇಳುತ್ತೇನೆ. ಮನಸ್ಸಿಟ್ಟು ಅವರ ಆದರ್ಶವನ್ನು ಪಾಲಿಸುತ್ತೇನೆ. ಗುರುಗಳೇ, ಈ ಪ್ರದೇಶ ಇಷ್ಟೊಂದು ನಿರ್ಜನವಾಗಿದೆ. ವಿಚಿತ್ರವಾದ ಇಲ್ಲಿಯ ನೀರವತೆ ಭಯ ಮತ್ತು ಆತಂಕ ಹುಟ್ಟಿಸುವಂತಿದೆ. ಯಾವುದೇ ಪ್ರದೇಶ ಗುರುಗಳೇ? ಯಜ್ಞಗಳನ್ನು ನಾಶ ಮಾಡಿ ಅನವರತ ಋಷಿಮುನಿಗಳಿಗೆ ತೊಂದರೆ ಕೊಡುತ್ತಿರುವ ತಾಟಕಿ ಎಂಬ ರಾಕ್ಷಸಿ ಇರುವ ಪ್ರದೇಶ. ಅಗಸ್ತ್ಯರ ಶಾಪಕ್ಕೆ ಗುರಿಯಾದ ಯಕ್ಷಿಣಿ ನರಭಕ್ಷಕ ರಾಕ್ಷಸಿಯಾಗಿ ರೂಪಾಂತರಗೊಂಡು ಸರ್ವಜನರಿಗೂ ತೊಂದರೆ ಕೊಡುತ್ತಿದ್ದಾಳೆ. ರಾಮ, ತಾಟಕಿ ಸ್ತ್ರೀ ಎಂಬ ಕರುಣೆಯಿಂದಾಗಲಿ ಸ್ತ್ರೀಯನ್ನು ಕೊಲ್ಲುವುದು ಧರ್ಮ ವಿರುದ್ಧವಾಗುತ್ತದೆ ಎಂಬ ನಿಲುವನ್ನು ತಾಟಕಿಯ ವಿಷಯದಲ್ಲಿ ನೀನು ತಾಳಬೇಡ. ಏಕೆಂದರೆ ದುಷ್ಟ ಸ್ತ್ರೀಯ ವಧೆಗೆ ಇವಳು ಅರ್ಹಳಾಗಿದ್ದಾಳೆ. ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವುದು ರಾಜಧರ್ಮ. ಆದ್ದರಿಂದ ನೀನು ತಾಟಕಿಯನ್ನು ಸಂಹರಿಸಿದಲ್ಲಿ ರಾಜಧರ್ಮವನ್ನು ಕಾಪಾಡಿದಂತೆಯೇ ಆಗುತ್ತದೆ. ಮಹರ್ಷಿಗಳೇ, ಅಯೋಧ್ಯೆಯಲ್ಲಿ ವಸಿಷ್ಠರಾದಿಯಾಗಿ ಮಹಾಮುನಿಗಳ ಮಧ್ಯದಲ್ಲಿ ನನ್ನ ತಂದೆಯವರಾದ ದಶರಥ ಮಹಾರಾಜರು ನನಗೆ ವಿಶ್ವಾಮಿತ್ರರ ಮಾತನ್ನು ಕೇಳಬೇಕು, ಅವರು ಹೇಳಿದಂತೆಯೇ ನೀನು ನಡೆಯಬೇಕು ಎಂದು ಆಜ್ಞೆ ಮಾಡಿದ್ದಾರೆ. ಪಿತೃವಾಕ್ಯ ಪರಿಪಾಲನೆ ಮಾಡುತ್ತಾ ಪ್ರಜಾಪಾಲನೆಗಾಗಿ ಈ ತಾಟಕಿಯ ವಧೆಯನ್ನು ತಮ್ಮ ಆಣತಿಯಂತೆ ಖಂಡಿತವಾಗಿಯೂ ಮಾಡುತ್ತೇನೆ.
ಸೀತೆ, ಸ್ತ್ರೀಯ ಶಕ್ತಿಯು ಅನುಪಮವಾದದ್ದು. ಪತಿವ್ರತೆಗೆ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸುವಂತಹ ಆತ್ಮಶಕ್ತಿ ಇರುತ್ತದೆ. ಅಂತಹ ಆತ್ಮಶಕ್ತಿ ಇದ್ದ ಸ್ತ್ರೀ ಈ ಹಿಂದೆ ಭೀಕರ ಬರಗಾಲದಲ್ಲೂ ಹನಿ ನೀರು ಸಿಗದಿರುವ ಕಡೆ ಸಾವಿರಾರು ಋಷಿಮುನಿಗಳಿಗೆ ನೀರನ್ನು ದೊರಕಿಸಿದಳು. ಅಹುದೇ, ಸ್ತ್ರೀಯೊಬ್ಬಳು ತನ್ನ ತಪಶಕ್ತಿಯ ಮೂಲಕ ಋಷಿಮುನಿಗಳಿಗೆ ನೀರಿನ ಕೊರತೆಯನ್ನು ನೀಗಿದರು ಎಂದರೆ ಅದು ಆಶ್ಚರ್ಯ ಮತ್ತು ಅದ್ಭುತ. ಆ ಮಹಾನಾರಿ ಯಾರೆಂದು ನೀವು ನನಗೆ ಹೇಳುವಿರಾ ಮಾತಾಶ್ರೀ? ಹೇಳುತ್ತೇನೆ. ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯಾ ದೇವಿಯೇ ಆ ಮಹಾ ತಪಸ್ವಿನಿ ಹಾಗೂ ಮಹಾಪತಿವ್ರತೆ. ಒಮ್ಮೆ ಬಹಳ ಹಿಂದೆ 12 ವರ್ಷಗಳ ಕಾಲ ಭೀಕರ ಬರಗಾಲ ಉಂಟಾಗಿ ಗಂಗೆಯ ನೀರು ಸಹ ಋಷಿಮುನಿಗಳಿಗೆ ಲಭ್ಯವಾಗದಂತಾಯಿತು. ಅಂತಹ ಸಂದರ್ಭದಲ್ಲಿ ತನ್ನ ಪತಿವ್ರತಾ ಶಕ್ತಿಯ ಪ್ರಭಾವದಿಂದ ಹಾಗೂ ತನ್ನ ತಪಸ್ಸಿನ ಪ್ರಭಾವದಿಂದ ಋಷಿಮುನಿಗಳಿಗೆ ನೀರು ದೊರಕುವಂತೆ ಮಾಡಿದಳು. ಮಾತಾಶ್ರೀ, ಅನಸೂಯಾ ದೇವಿ ನೀರನ್ನು ಉತ್ಪತ್ತಿ ಮಾಡಿದಳೆ ಅಥವಾ ತಾನೇ ನದಿಯಾಗಿ ಹರಿದಳೆ? ಇಲ್ಲ ಸೀತೆ, ಅನಸೂಯಾ ದೇವಿ ತನ್ನ ಪ್ರಾರ್ಥನೆಯಿಂದ ಆ ಗಂಗೆಯನ್ನೇ ಒಲಿಸಿಕೊಂಡಳು. ಅನಸೂಯಾ ದೇವಿ, ಅನಸೂಯಾ ದೇವಿ, ನಿನ್ನ ಪ್ರಾರ್ಥನೆಯಿಂದ ನನಗೆ ಅತ್ಯಂತ ಸಂತೋಷವಾಗಿದೆ. ನನ್ನಿಂದ ಏನಾಗಬೇಕೆಂದು ತಿಳಿಸು, ಅದನ್ನು ಖಂಡಿತ ನೆರವೇರಿಸಿಕೊಡುತ್ತೇನೆ. ಭೀಕರ ಬರಗಾಲಕ್ಕೆ ಸಿಲುಕಿ ಋಷಿಮುನಿಗಳ ಜೀವನ ದುರ್ಬಲವಾಗಿದೆ. ಅವರಿಗೆ ಅಗತ್ಯವಾದ ಜಲವನ್ನು ನೀವು ಈ ಪ್ರದೇಶದಲ್ಲಿ ನದಿಯಾಗಿ ಹರಿಯುತ್ತಾ ಕೃಪೆ ಮಾಡಬೇಕು ತಾಯಿ, ಕೃಪೆ ಮಾಡಬೇಕು. ದೇವಿ ಅನಸೂಯ, ನಿನ್ನ ಕೋರಿಕೆಯನ್ನು ನಿರಾಕರಿಸಲು ನನ್ನಿಂದ ಸಾಧ್ಯವಿಲ್ಲ. ನಾನು ಹೆಚ್ಚಾಗಿ ಈ ಪ್ರದೇಶದಲ್ಲಿರುವ ಋಷಿಮುನಿಗಳಿಗಾಗಿ ಅಗತ್ಯವಾದ ನೀರನ್ನು ನದಿಯ ರೂಪದಲ್ಲಿ ಒದಗಿಸಿಕೊಡುತ್ತೇನೆ. ಆದರೆ ಅದಕ್ಕೆ ನಿನ್ನಲ್ಲಿ ನಾನು ಒಂದು ಕೋರಿಕೆಯನ್ನು ಕೇಳಿಕೊಳ್ಳುತ್ತೇನೆ. ಅದನ್ನು ನೀನು ಖಂಡಿತ ನೆರವೇರಿಸಿಕೊಡಬೇಕು. ಅಗತ್ಯವಾಗಿ ನಿಮ್ಮಿಂದ ಋಷಿಮುನಿಗಳಿಗೆ ಜಲ ದೊರೆಯುತ್ತದೆ ಎನ್ನುವುದಾದರೆ ನಿಮ್ಮ ಎಂತಹ ಕೋರಿಕೆ ಇದ್ದರೂ ನಾನು ಸಂತೋಷದಿಂದ ಈಡೇರಿಸುತ್ತೇನೆ. ಹಾಗಾದರೆ ನೀನು ನಿನ್ನ ತಪಶ್ಶಕ್ತಿಯನ್ನು ನನಗೆ ಧಾರೆ ಎರೆದುಕೊಡುವೆಯಾ? ಖಂಡಿತ ತಾಯಿ, ನನ್ನ ತಪಸ್ಸು ಫಲಿಸಿದೆ ಎಂದು ಭಾವಿಸುತ್ತೇನೆ. ನಿಮಗೆ ಅನಂತ ವಂದನೆಗಳು. ತಾವು ಹೇಳಿದ ಅನಸೂಯಾ ದೇವಿಯ ಕಥೆಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಸತಿಯಾದವಳು ತನ್ನ ನಿರ್ಮಲವಾದ ಪತಿಭಕ್ತಿಯಿಂದ, ತಪಸ್ಸಿನಿಂದ ಎಂತಹ ಶಕ್ತಿ ಬೇಕಾದರೂ ಪಡೆಯಬಹುದು ಎಂದು ತಿಳಿಯಿತು. ಹೌದು ಸೀತೆ, ಸ್ತ್ರೀಯಾದವಳು ತನ್ನ ಸದ್ಗುಣದಿಂದ ತನ್ನ ಪಾಲಿನ ಧರ್ಮವನ್ನು ಪಾಲಿಸುವುದರಿಂದ ಎಂತಹ ಸಂಕಷ್ಟಕ್ಕೂ ಪರಿಹಾರವನ್ನು ನೀಡಬಹುದು ಎಂಬುದು ನಿನಗೂ ತಿಳಿದಿರಲಿ ಎಂದೇ ನಿನಗೆ ನಾನು ಈ ಕಥೆಯನ್ನು ಹೇಳಿದೆ. ಮಾತಾಶ್ರೀಯವರೇ, ನಾನು ಈ ಮಹಾಸತಿಯರ ಬಗ್ಗೆ ಇನ್ನಷ್ಟು ಕೇಳಲು ಬಯಸುತ್ತೇನೆ. ಆಗಲಿ ಸೀತೆ, ನಿನ್ನ ಸ್ವಯಂವರ ಆಗುವವರೆಗೂ ಇಂತಹ ಮಹಾನ್ ಸತಿಯರ ಕಥೆಗಳನ್ನು ನಾನು ನಿನಗೆ ಹೇಳುತ್ತಲೇ ಇರುತ್ತೇನೆ. ಇದನ್ನೆಲ್ಲ ಕೇಳಿದ ಆದರ್ಶ ನಾರಿ ನೀನಾದ ಮೇಲೆ ನಿನ್ನನ್ನು ಮದುವೆಯಾಗುವವನು ಸಾಮಾನ್ಯನಾಗಿರುವುದಿಲ್ಲ, ಆತ ಮಹಾಪುರುಷನಾಗಿರುತ್ತಾನೆ. ಬರುತ್ತಿದೆಯಲ್ಲ, ನನ್ನ ಅರಣ್ಯ ಪ್ರದೇಶದಲ್ಲಿ ಮಾನವನ ಪ್ರವೇಶವಾಗಿದೆ. ಅಂಜುಬುರುಕ ಮಾನವನು ನನ್ನ ಪ್ರದೇಶವನ್ನು ಪ್ರವೇಶ ಮಾಡುವುದನ್ನು ಬಿಟ್ಟು ಬಹಳ ಕಾಲವಾಗಿದೆ.
ಈಗ ಯಾರಿಗೆ ಬಂದಿದೆ ಅಂತಹ ಧೈರ್ಯ? ಅವನಿಗೆ ಇನ್ನೂ ಉಳಿಗಾಲವಿಲ್ಲ. ಅವನನ್ನು ಸಿಗಿದು ಭಕ್ಷಿಸುತ್ತೇನೆ. ಇಂದು ನನಗೆ ಹಬ್ಬ ಹಬ್ಬ. ರಾಮಚಂದ್ರ, ಇದು ಆ ರಾಕ್ಷಸಿ ತಾಟಕಿಯ ತಂತ್ರ. ಅವಳನ್ನು ಎದುರಿಸಲು ಶಬ್ದವೇದಿಯೇ ಸೂಕ್ತ ಅಸ್ತ್ರ. ಮಾನವರೇ, ನನ್ನ ನಿದ್ರೆಗೆ ಭಂಗ ತಂದ ನಿಮ್ಮನ್ನು ಈಗಲೇ ಕೊಂದು ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುತ್ತೇನೆ. ಅಮಾತ್ಯರೇ, ರಾಜಕುಮಾರಿ ಸೀತೆ ವಿವಾಹವನ್ನು ಸ್ವಯಂವರದ ಮೂಲಕ ನಡೆಸಲಾಗುವುದು ಎಂಬ ಸಂದೇಶವನ್ನು ಅನುಸರಿಸಿ ಅಷ್ಟ ದಿಕ್ಕುಗಳಿಂದಲೂ ಸಪ್ತ ಖಂಡಗಳಿಂದಲೂ ವಿವಾಹ ಆಕಾಂಕ್ಷಿಗಳು ಅಲ್ಲದೆ ಅನೇಕಾನೇಕ ಕ್ಷತ್ರಿಯ ಕುಲವಂಶದ ರಾಜಕುಮಾರರು ವೀರ ಶಿರೋಮಣಿಗಳು ಆಗಮಿಸಿರುವುದು ಸರಿಯಷ್ಟೇ? ಹೌದು ಮಹಾಪ್ರಭು. ಜನಕವಂಶದ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಅಪಾರ ಅಭಿಮಾನವನ್ನು ತಾಳಿ ಈ ರಾಜವಂಶದ ಶ್ರೇಷ್ಠ ರತ್ನವನ್ನು ವರಿಸಬಹುದು ಎಂಬ ಭಾವನೆಯಿಂದಲೇ ಈಗಾಗಲೇ ಕೆಲವು ರಾಜಕುಮಾರರು ಇಲ್ಲಿಗೆ ಬಂದು ಸೇರಿದ್ದಾರೆ. ಇನ್ನೂ ಕೆಲವರು ಬಂದು ಸೇರುವ ನಿರೀಕ್ಷೆ ಇದೆ. ದಕ್ಷಿಣ ದೇಶದ ರಾಜಕುಮಾರರು, ಪೂರ್ವ ಪಶ್ಚಿಮ ದೇಶದ ರಾಜಕುಮಾರರು ಈಗಾಗಲೇ ಬಂದು ಇಲ್ಲಿದ್ದಾರೆ. ಅವರೆಲ್ಲ ಕಾತುರತೆಯಿಂದ ಸೀತಾ ಸ್ವಯಂವರದ ನಿರೀಕ್ಷೆಯಲ್ಲಿದ್ದಾರೆ. ಸ್ವಯಂವರಕ್ಕೆ ಆಗಮಿಸಿರುವ ಎಲ್ಲ ರಾಜಪುತ್ರರಿಗೆ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ರಾಜಪುತ್ರರೇ, ನಿಮ್ಮೆಲ್ಲರ ಆಗಮನ ನಮಗೆ ಸಂತೋಷವನ್ನು ತಂದಿದೆ. ನಿಮ್ಮಲ್ಲಿ ಯಾರಾದರೂ ನಮ್ಮ ವಂಶಕ್ಕೆ ವರಪ್ರಸಾದವಾಗಿ ಬಂದಿರುವ ಮಹಾಶಿವಧನಸ್ಸನ್ನು ಎತ್ತಿ ಹಿಡಿದು ಬಗ್ಗಿಸಿ ಅದಕ್ಕೆ ಹೆದೆಯೇರಿಸುವ ಮಹಾವೀರನಿಗೆ ನನ್ನ ಮಗಳಾದ ಸೀತೆಯನ್ನು ಕೊಟ್ಟು ವಿವಾಹ ಮಾಡುತ್ತೇವೆ. ತ್ರಿನೇತ್ರನು ಮಹಾಮಹಿಮನೂ ಆದಂತಹ ಮಹದೇವನು ದಕ್ಷಯಜ್ಞ ಧ್ವಂಸದ ಸಮಯದಲ್ಲಿ ಉಪಯೋಗಿಸಿದ ಆ ಮಹಾಬಿಲ್ಲು ಅಸಾಮಾನ್ಯವಾದುದು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿ. ಎಲೈ ಮಾನವರೇ, ನನ್ನ ನಿದ್ರೆಗೆ ಭಂಗ ತಂದ ನಿಮ್ಮನ್ನು ಈಗಲೇ ಕೊಂದು ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುತ್ತೇನೆ. ಸಹೋದರ ರಾಮಚಂದ್ರ, ಅವಳು ನಮ್ಮನ್ನೇ ಕೊಂದು ತಿನ್ನುವೆ ಎನ್ನುತ್ತಿದ್ದಾಳೆ. ಅವಳು ನಮ್ಮ ಸಮೀಪಕ್ಕೆ ಬರುವುದಕ್ಕೆ ಮುಂಚೆ ಅವಳನ್ನು ಸಂಹರಿಸುವುದೇ ಸೂಕ್ತ. ಲಕ್ಷ್ಮಣ, ಸುಂದರ ರೂಪದ ಯಕ್ಷಿಣಿ ಆಗಿದ್ದವಳು ಘೋರ ರೂಪದ ರಾಕ್ಷಸಿ ಆಗಿದ್ದಾಳೆ. ಇವಳು ರಾಕ್ಷಸಿ ಆಗಿದ್ದರೂ ಸ್ತ್ರೀ ಎನ್ನುವ ಒಂದೇ ಕಾರಣಕ್ಕೆ ಇವಳ ಕಿವಿ ಮೂಗು ಕತ್ತರಿಸಿ ಹಿಂದಿರುಗಿ ಹೋಗುವಂತೆ ಮಾಡುತ್ತಾನೆ.
ಈಗಲೇ ತುಂಡು ತುಂಡಾಗಿ ಮಾಡಿ ನನ್ನ ಆಹಾರವಾಗಿ ಭಕ್ಷಿಸುತ್ತೇನೆ. ರಾಜಪುತ್ರರೇ, ಶಿವಧನಸ್ಸಿನ ಮಹಿಮೆ ಏನೆಂಬುದು ಈಗಾಗಲೇ ನಿಮಗೆ ತಿಳಿಯಿತು. ಇನ್ನು ಆ ಧನಸ್ಸಿನ ಮುಂದೆ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ. ಅಮಾತ್ಯರೇ, ಶಿವಧನಸ್ಸನ್ನು ಇಲ್ಲಿಗೆ ತರಿಸಿ. ಅಪ್ಪಣೆ ಪ್ರಭು. ರಾಜಕುಮಾರರೇ, ಶಿವಧನಸ್ಸು ಮಹಾ ಪವಿತ್ರವಾದದ್ದು. ಅದನ್ನು ಎತ್ತಿ ಹೆದೆ ಏರಿಸಲು ಅಸಾಧ್ಯವೆನಿಸಿದರೆ ತಾವು ಇಲ್ಲಿಗೆ ಬಂದದ್ದು ವ್ಯರ್ಥವಾಯಿತು ಎಂದು ತಿಳಿಯಬೇಕಾಗಿಲ್ಲ. ಶಿವಧನುಸ್ಸಿನ ದರ್ಶನ ಪಡೆದು ಅದನ್ನು ಸ್ಪರ್ಶಿಸುವುದು ಕೂಡ ಪರಮ ಪಾವನವೆಂದು ತಿಳಿಯಬೇಕು. ಪೂಜ್ಯ ಗುರುಗಳಾದ ಶತಾನಂದರು ತಮ್ಮ ದಿವ್ಯವಾಣಿಯನ್ನು ಅರುಹಿದ್ದಾರೆ. ಅದರಂತೆ ತಾವು ಈ ಸ್ವಯಂವರದಲ್ಲಿ ಪಾಲ್ಗೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ. ರಾಜಕುಮಾರರೇ, ಇದನ್ನೇ ತಾವು ಹಿಡಿದೆತ್ತಿ ಎದೆಯೇರಿಸಬೇಕಾದ ಶಿವಧನಸ್ಸು. ಇನ್ನು ತಮ್ಮ ತಮ್ಮ ಪರಾಕ್ರಮಗಳನ್ನು ತೋರಿಸಿ